ಹಾಸ್ಪಿಟಲ್ ಸರಾಕೆರೆಯಿಂದ ಬಂದಿರೋವಂಥದ್ದು. ಓಕೆ ಓಕೆ ಅಮ್ಮ, ನಿಮ್ಮ ಹೆಸರೇನು? ಭಾಗ್ಯಲಕ್ಷ್ಮಿ ಮೇಡಮ್. ಭಾಗ್ಯಲಕ್ಷ್ಮಿ. ಹ್ಮ್. ಮಗಳ ಹೆಸರು? ರಾಘವೇಣಿ. ರಾಘವೇಣಿ. ಹ್ಮ್ ಓಕೆ ಅಮ್ಮ, ಇವಾಗ ರಾಘವೇಣಿ. ಬೇಬಿ ಹಾ, ಆಕೆ ಬೇಬಿ. ಬೇಬಿ. ಓಕೆ, ಇವಾಗ ಏನ್ ತೊಂದರೆಯಿಂದ ನೀವು ನಮ್ಮ ಸರಾಕೆರೆಗೆ ಬಂದ್ರಿ ಅಮ್ಮ? ಇವಾಗ ಮನೆಗೆ ನೀವು ಮ್ಯಾಟು ಮತ್ತೆ ಮದರ್ ಸ್ಪೆಷಲ್ ನ ತಗೊಂಡ್ ಬಂದಿದ್ದೀರಿ ಹೌದು ಅಲ್ವಾ? ಮೇಡಮ್. ಯಾವ ರೀತಿ ನಿಮ್ಮ ಥೆರಪಿ ತಗೊಂಡು ಇಂಪ್ರೂವ್ಮೆಂಟ್ ಅನ್ನೋದು ಸ್ವಲ್ಪ ಮೊಣಕಾಲಿದ್ದ ಇಲ್ಲಿ ಹ್ಮ್. ಬ್ಯಾನೆ ಆಗ್ತಿತ್ತು, ಸ್ವಲ್ಪ ಬ್ಯಾನೆ ಆಗ್ತಿತ್ತು. ಹ್ಮ್. ಅದು ಡೈಲಿ ಹೋಗ್ತಿದ್ವಲ್ಲ, ಅವ್ರು ಹೇಳಿದ್ರು ಅಲ್ಲಿ ಆ ಕಡೆ ಹ್ಮ್. ಸರಾಕೆ ಇಲ್ಲೇ ಇದೆ ನೋಡಿ, ಚೆನ್ನಾಗಿದೆ ನೋಡಿ, ನಿಮ್ಮ ಮನೆಗೆ ಸಮೀಪ ಅಂತಂದು ಹೇಳಿದರು. ಹ್ಮ್. ಅದಕ್ಕೆ ನಾವು ಅವಾಗ ಸರಾಕೆಗೆ ಜಾಯ್ನ್ ಆದ್ವಿ. ಹ್ಮ್. ಅಲ್ಲಿ ಆದಮೇಲೆ ಸ್ವಲ್ಪ ನೀವು ಒಂದು ತಿಂಗಳು ಪ್ರಾಕ್ಟೀಸ್ ಆದಮೇಲೆ ಸ್ವಲ್ಪ ನಮ್ಗೆ ಅಡ್ಜಸ್ಟ್ ಆಗಿ ಕಡಿಮೆ ಆಗಿಬಿಡ್ತು. ಓಕೆ, ಏನೇ ಒಂದು ತಿಂಗಳು ಥೆರಪಿ ಮಾಡಿದ್ಮೇಲೆ ನಿಮ್ಮ ತೊಂದರೆ ಎಲ್ಲ ಗುಣಾಯ್ತು. ಆಮೇಲೆ ಕಂಟಿನ್ಯೂ ನೀವು, ಆಗಿ ಅಪ್ಪ, ಮಗಳು ಎಲ್ಲರೂ ಮೂವರು ಕೂಡ ಬರ್ತಾ ಇದ್ರು. ಸರಾಕೆರೆಗೆ ಬಂದ್ರಿ. ಹೌದು ಓಕೆ ಅಮ್ಮ, ಮೇಡಮ್. ಇವಾಗ ಮನೆಗೆ ನೀವು ಪ್ರಾಡಕ್ಟ್ ಅನ್ನ ತಗೊಂಡ್ರಿ. ಹೌದು ಮೇಡಮ್. ಅಮೌಂಟ್ ಬಂದು ನಿಮಗೆ ಜಾಸ್ತಿ ಅನಿಸ್ಲಿಲ್ವಮ್ಮ? ಅವಾಗ ಜಾಸ್ತಿ ಅನ್ನಿಸ್ತು ಮೇಡಮ್. ಆದರೂ ಮತ್ತೆ ಹ್ಮ್. ನಿರ್ವಹಿಲ್ಲದ ಹಿಂಗ ನಾವು ಮನೆ ಶಿಫ್ಟ್ ಆಗೋ ಸಲಾಗಿ ಹ್ಮ್. ಅಲ್ಲಿ ದೂರ ಆಗುತ್ತಲ್ಲ, ಕಷ್ಟ ಆಗುತ್ತೆ ಅಂತ ಹ್ಮ್. ಅವರು EMI ಇದು ಮಾಡ್ತೀವಿ ಅಂತ ಹೇಳಿದರು. ಹ್ಮ್. ಅದಕ್ಕೆ ನಾವಿನ್ನ ಆ ಓಕೆ, ಥರ ಮನೆ ಶಿಫ್ಟ್ ತಗೊಂಡಿದ್ವಿ. ಮಾಡ್ಬೇಕಾದ್ರೆ ಡೈಲಿ ಅಲ್ಲಿ ಬರಕ್ಕಾಗಲ್ಲ, ಕಷ್ಟ. ಅದಕ್ಕೋಸ್ಕರ ಮನೆಗೆ ತಗೊಂಡ್ರಿ. ಇವಾಗ ತಗೋಬೇಕಾದ್ರೆ ನಿಮ್ಗೆ ಅಮೌಂಟ್ ಜಾಸ್ತಿ ಅನಿಸ್ತು, ಆದ್ರೆ ಆರೋಗ್ಯ ಅಂತ ವಿಷಯ ಬಂದಾಗ ನಿಮ್ಗೆ ಜಾಸ್ತಿ ಅನ್ಸಿಲ್ಲಮ್ಮ ಅಮೌಂಟ್. ಇವಾಗ ಥೆರಪಿ ತಗೊಳ್ತಾ ಇದ್ದೀರಾ, ಆರೋಗ್ಯ ಕಾಪಾಡ್ಕೊಳ್ತಿದ್ದೀರಾ. ಅದಕ್ಕೋಸ್ಕರ ಇನ್ನು ಆದರೂ ಪರವಾಗಿಲ್ಲ ಅಂತಂದು ಇನ್ನು ಅವರು ಲೋನ್ ಇದು ಸ್ಯಾಂಕ್ಷನ್ ಇದು ಮಾಡಿಸ್ತೀವಿ ರೀ, ತಗೋರಿ ಅಂತ ಹೇಳಿದರು. ಓಕೆ, ಓಕೆ. ಇನ್ನು ನಾವು ನಮ್ಮ ಇದಕ್ಕೋಸ್ಕರ ನಾವು ಹೆಲ್ತಿಗೆ ತಗೊಂಡು, ತಾನೇ ಅಂತ ಹೆಲ್ತ್ ಹೇಳಿ ಚೆನ್ನಾಗಿರುತ್ತೆ, ಮತ್ತು ಮೂವರೂ ಕಷ್ಟ ಆಗುತ್ತೆ, ದೂರ ಆಗುತ್ತೆ. ಅದಕ್ಕೋಸ್ಕರ ಇನ್ನು ಇಲ್ಲೇ ನಾವೇ ಮನೆಯಲ್ಲೇ ಮಾಡ್ಕೋಬೋದು. ಅನುಕೂಲ ಇದ್ದಾಗ ಅಲ್ಲಿ ನೋಡಿಕೊಂಡು ಹೋಗಿ ಥೆರಪಿಗೆ ಬರೋಣ ಅಂತಂದು ತೊಗೊಂಡಿದ್ವಿ ಮೇಡಮ್. ಓಕೆ ಅಮ್ಮ, ಇವಾಗ ಆಸ್ಪತ್ರೆಗೆಲ್ಲ ಅಮೌಂಟ್ ಖರ್ಚು ಮಾಡೋದು ಅದೆಲ್ಲ ನೋಡಿದ್ರೆ ಮನೇಲಿ ಮ್ಯಾಟ್ ಇರೋದ್ರಿಂದ ಮತ್ತೆ ಮದರ್ ಸ್ಪೆಷಲ್ ಇರೋದ್ರಿಂದ ಮನೇಲಿ ಆರಾಮಾಗಿ ಥೆರಪಿ ತಗೋಬಹುದು. ಆರಾಮಾಗಿ ಅದೇ ಗುಣ ಆಗ್ತಾ ಇದೆ. ಓಕೆ, ಇವಾಗ ಮಗಳಿಗೆ, ಈಗ ನಿಮ್ಗಾಗ್ಬೋದು, ಅಪ್ಪಗಾಗ್ಬೋದು, ಮೆಡಿಸಿನ್ ಎಲ್ಲ ಕಡಿಮೆ ಆಗಿದೆ ಅಮ್ಮ ಥೆರಪಿ ತಗೊಳ್ಳೋದ್ರಿಂದ? ನಮ್ದೇನು ಪ್ರಾಬ್ಲಮ್ ಇದ್ದಿಲ್ಲ ಮೇಡಮ್, ಮೆಡಿಸನ್ ಏನು ತಗೊತಾ ಇದ್ದಿಲ್ಲ. ಏನೇ ಅವ್ರಿಗೊಂದೇ ಸ್ವಲ್ಪ BP ಅದು ಇತ್ತು, ಅವ್ರು ಮೆಡಿಸನ್ ಯೂಸ್ ಮಾಡ್ತಿದ್ರು. ಈಗ ಅದು ರೇಟ್ ಕಡಿಮೆ ಆಗಿದೆ. ಅದಕ್ಕೆ ಈಗ ಅದು ಕಡಿಮೆ ಆಗಿಬಿಟ್ಟಿದೆ. ಇಲ್ಲ ಅಂತ ಕಡಿಮೆ ಆಗಿದೆ, ಡೋಸೇಜ್ ಕಡಿಮೆ ಆಗಿಬಿಟ್ಟಿದೆ. ಆ ಥರ ಇವಾಗಿಲ್ಲ, ಅಷ್ಟು ಕಡಿಮೆ ಆಗಿದೆ ಮೇಡಮ್. ಇವಾಗ ಮನೇಲಿ ಇರೋದ್ರಿಂದ ಇಡೀ ಫ್ಯಾಮಿಲಿ ಆರೋಗ್ಯವಾಗಿ ಇದ್ದೀರಾ. ನಮ್ಗೆ ಇಲ್ಲಿ ಮನೇಲಿದ್ದರೆ ಯಾವಾಗ ಟೈಮಿಂಗ್ಸ್ ಇರಲ್ಲಲ್ಲ, ಯಾವಾಗ ಬೇಕಾದರೆ ಅವಾಗ ಮಾಡ್ಕೋಬೋದು. ಅಲ್ಲಂದರೆ ಕಂಪಲ್ಸರಿ ನಾವು ಬಂದು ವೆಯ್ಟ್ ಮಾಡಿ, ಇವಾಗ ಹುಡುಗರು ಒಂದೊಂದು ಸರ್ತಿ ಇರ್ತಾರೆ ಮನೇಲಿ, ಯಾವುದು ನೋಡ್ಕೋಬೇಕು. ಹಂಗಾಗಿ ನಾವು ಮನೆಗೆ ತೊಗೊಂಡು ಬಂದು ಇಲ್ಲಿ 2 ಟೈಮ್ಸ್ ಮಾಡ್ಕೋಬೋದು, ಯಾವಾಗನ್ನ ಮಾಡ್ಕೋಬೋದು ಅಂತಂದು ನಾವು ಮನೆಗೆ ತೊಗೊಂಡಿದ್ದೀವಿ ಮೇಡಮ್. ಇವಾಗ ಅಲ್ಲಿ ಬಂದು ವೇಟ್ ಮಾಡಿ ತಗೋಬೇಕು, ಮನೇಲಿದ್ರೆ 2 ಟೈಮ್ಸ್ ಥೆರಪಿ ಮಾಡ್ಬೋದು ಅಂತೇಳಿ ನೀವು ತಗೊಂಡ್ರಿ. ఒకవేళ ಒಂದೊಂದು ಸರ್ತಿ ನೈಟ್ ನಮಗೆ ಮಾರ್ನಿಂಗ್ ಆಗಿಲ್ಲ ಅಂದರೆ ಒಂದು ಸರ್ತಿ ಬೆನ್ನು ನೋವು ಜಾಸ್ತಿ ಆಯ್ತು ಅಂದರೆ ನಾವು ಮಲ್ಕೊಬೇಕಲ್ಗ 10:30 ಆ ಥರನೂ 1 hour ಹಂಗೆ ತೊಗೊಂಡು ಮತ್ತೆ ಇದು ಯೂಸ್ ಮಾಡ್ತೀವಿ. ಆವಾಗ ಮ್ಯಾಟಲ್ಲಿ ಯೂಸ್ ಮಾಡ್ತೀವಿ. ಅದರಲ್ಲಿದ್ದ ನಮ್ಗೆ ಸ್ವಲ್ಪ ಬೆನ್ನು ನೋವು ಅದು ಕಡಿಮೆ ಆಗಿಬಿಟ್ಟಿದೆ. ಇವಾಗ ನೀವು ಥೆರಪಿ ಮಾಡ್ತಾ ಇದ್ದೀರಾ, ಚೆನ್ನಾಗಿದೆಯಾ? ಇದು ಹೆಂಗಿದೆ? ಚಲೋ ಅಲ್ಲ? ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ವಿಷಯ. ಓಕೆ ಮೇಡಮ್, ಥ್ಯಾಂಕ್ಸ್. ನಮ್ಗೆ ಈ ಸರಾಕೆಗಳಿಂದ ನಮ್ಗೆ ಎಲ್ಲರಿಗೂ, ಮನೆಯವ್ರಿಗೆ ಎಲ್ಲರಿಗೂ ಚಲೋ ಆದ, ಅದಕ್ಕೆ ನಿಮ್ಗೆ ಧನ್ಯವಾದಗಳು ಮೇಡಮ್. ನಿಮ್ಮ ಸರಾಕರಿಗೆ, ನಿಮ್ಮ ಮೇಡಮ್ ಅವ್ರಿಗೆ ಎಲ್ಲರಿಗೆ